ವಿಚಿತ್ರ ಲೈಂಗಿಕ ವರ್ತನೆಯಿಂದ ಬೇಸತ್ತ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಲೇರಿದ್ದಾಳೆ. ಪತಿಯೊಬ್ಬನ ಲೈಂಗಿಕ ವಿಚಿತ್ರ ವರ್ತನೆಯಿಂದಾಗಿ ಬೇಸತ್ತ ಪತ್ನಿ ಈಗ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾಳೆ. ಇವರಿಬ್ಬರ ಮದುವೆಯಾಗಿ 3 ತಿಂಗಳಿಗೆ ಪತಿಯ ಹುಚ್ಚಾಟ ಶುರುವಾಗಿದೆ. ಈತ ಆಕೆಗೆ ವಿಡಿಯೋಗಳನ್ನ ತೋರಿಸಿ ಲೈಂಗಿಕ ಕ್ರಿಯೆಗೆ ಒತ್ತಡವನ್ನ ಹೇರ್ತಾ ಇದ್ರಂತೆ. ಆಕೆ ಅದಕ್ಕೆ ಒಪ್ಪದೇ ಇದ್ದಕ್ಕೆ ಈತನಿಂದ ಕಿರುಕುಳವನ್ನ ನೀಡಲಾಗ್ತಾ ಇತ್ತಂತೆ. ಇವರಿಬ್ಬರದು ಪ್ರೀತಿಸಿ ಮದುವೆ ಆದರೂ ಕೂಡ ಪತ್ನಿಗೆ ಟಾರ್ಚರ್ ಕೂಡ ತಪ್ಪಿಲ್ಲ. ಈತ ಅತ್ತೆ ಮಾವನ ಎದುರು ಬೆತ್ತಲಿಯಾಗಿ ಓಡಾಡ್ತಾ ಇದ್ದ. ಹಾಗೆ ಮನೆಯ ಪ್ಯಾಸೇಜ್ ನಲ್ಲೂ ಕೂಡ ಇದೇ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಿದ್ರಿಂದ ಅಕ್ಕಪಕ್ಕದ ಮನೆಯವರಿಗೆ ಮುಜುಗರ ಉಂಟಾಗಿದೆ. ಈ ರೀತಿಯಾಗಿ ಹಲವು ಸಮಸ್ಯೆಗಳಿಂದಾಗಿ ಪತ್ನಿ ಈಗ ಮಂಜುನಾಥ್ನ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ದಾರೆ. ನಮ್ಮ ಮನೆ ಹತ್ರ ಜಗಳ ಮಾಡಿ ಬಂದು ದೊಡ್ಡದು ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದೆ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು, ನಾನು ಆ ತರ ಮಾಡ್ಲಿಲ್ಲ, ನಿಮ್ಗೆ ಯಾವ ತರ ಲೆವೆಲ್ ಬೇಕಿದ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದು ಮಾಡ್ತಾ ನಾನು ನೋಡಿ FIR ಅಲ್ಲಿ ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನಿಂಗೆ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವ್ನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರ್ದು ರೀತಿ ಮಾತು. ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ, ಮ್ಯಾನೇಜರ್ ಪೋಸ್ಟಿಗೆ ಮಾಡ್ಸಿರೋದು ನಾನೇ. ಅದೇನು ನನಗೆ ಮನಿ ಟ್ರ್ಯಾಪ್ ಮಾಡ್ತಾ ದುಡ್ಡು ಕಿತ್ಕೊಂತವನೆ ಅಂತ ಹೇಳಿದಾನೆ. ಇದನ್ನ ನಾನು ಇಲ್ಲಿಗೆ ಬಿಡಲ್ಲ ಸರ್, ನಾನು ಇದನ್ನ ದೊಡ್ಡದು ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವ್ನು ಹೇಸಿಗೆ ಕೆಲಸ ಮಾಡ್ಬಿಟ್ಟಿದ್ದಾನೆ. ನನ್ನ ಫೋಟೋಸ್ಗಳೆಲ್ಲ ಅಪ್ಲೋಡ್ ಮಾಡಿ, ಅವ್ನ ಜೊತೆ ಇರೋ ಫೋಟೋಸ್ನು ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದಿಲ್ಲ ಸರ್. ಅವ್ನ 3 ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಅವನಿಗೆ ನಿಯತ್ತಿಲ್ದಂಗೆ ನಮ್ಮ ಅಪ್ಪ ಮುಂದೆ ನಮ್ದೆಲ್ಲ ಫೋಟೋಸ್ ಎಲ್ಲ ದೊಡ್ಡದು ಮಾಡಿದಾನೆ. FIR ಕಾಪಿ ಮೆನ್ಷನ್ ಮಾಡಿದೀನಿ, ಪ್ರತಿಯೊಂದು ನಾವು ಸೈಬರ್ ಅಲ್ಲಿ ಹಾಕಿದೀವಿ. ಈ ತರ ವಿಡಿಯೋಸ್ಗಳೆಲ್ಲ ಮಾಡ್ಬಿಟ್ಟು ನಂದು ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡಿಸಿದಾನೆ ಫೋಟೋಸ್ಗಳೆಲ್ಲ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಬಿಡಲ್ಲ ಸರ್. ಯಾಕಂದ್ರೆ ಒಬ್ಬ ಗಂಡನಾಗಿ ನಾವು ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಹೆಂಡ್ತಿನ ಅಂದ್ರೆ ಯಾರ್ ತರ ಇಷ್ಟಪಡ್ತಾರೆ ಸರ್? ನೀವು 3ನೇ ಮದ್ವೆ ಆಗಿರೋಳು, ನೀವು 3ನೇ ಮದ್ವೆ ಆಗಿರೋಳು ಸತ ಯಾವಾಗ್ಲೂ ಹೇಳ್ತೀನಿ, ನಾನು ಯಾವತ್ತೂ ಕಾಲ್ ಬೇಡಿ ಇಟ್ಕೊಂಡಿಲ್ಲ ಅವ್ರನ್ನ. ನಾನು ಬಂದ್ ಮದ್ವೆ ಮಾಡ್ಕೊಡ್ರಿ ಅಂತ ಅವ್ರಾಗೋರೇ ಮಾಡ್ಕೊಂಡಿರೋದು ಸರ್. ಇದು ಮೇಡಮ್ 3ನೇ ಮದ್ವೆ ಅಂತ ಗೊತ್ತಿರ್ಲಿಲ್ವಾ ಮುಂಚೆ? ಎಲ್ಲ ಗೊತ್ತಿತ್ತು ಸರ್ ಅವ್ನಿಗೆ. ಪ್ರತಿಯೊಂದು 1ನೇ ಮದ್ವೆಯಿಂದನೂ 2ನೇ ಮದ್ವೆ ಡೈವರ್ಸ್ ಆಗೋದಕ್ಕೂ ಅವನಿಗೆ ಕಾರಣ. ಇವತ್ತಿಗೂ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. ಅವನು ಇದು ನಾಗರಾಜ್ ಅನ್ನೊಂದು ಜೊತೆ ಮದ್ವೆಗೆ ಆದಾಗ ಡೈವರ್ಸಿಗೆ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ, ಸರ್ ಈ ತರ ಒಂದು ಕೇಸ್ ಬರ್ತಿದೆ ಸರ್, ನೀವು ದಯವಿಟ್ಟು ತಗೋಬೇಕಂತ ಮಾಡಿದ್. ಇವಾಗ್ಲೂ ಕೂಡ ಕಂಪ್ಲೇಂಟ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ, ಅವನ ಮೇಲೆ ಬಂದಿರೋದು.